ಹಾಯ್ ವೆಲ್ಕಮ್ ಟು SVY ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ KCET 2024 ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ನಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಒಂದು ಚಿಕ್ಕ ನ್ಯೂ ಅಪ್ಡೇಟ್. ಆ ನ್ಯೂ ಅಪ್ಡೇಟ್ ಅನ್ನು ತಿಳಿದುಕೊಳ್ಳೋಕೆ ಮುಂಚೆ ನೀವು ಏನಾದರೂ ನಮ್ಮ ಚಾನಲ್ ಅನ್ನು ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಆಲ್ ಆಪ್ಷನನ್ನು ಕ್ಲಿಕ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಂತೂ ಮರೆಯಬೇಡಿ. ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಮುಖಾಂತರ ತಲುಪ್ತಾ ಇರುತ್ತೆ. ಯಾವುದಾದರೂ ಒಂದು ಇನ್ಫಾರ್ಮೇಷನ್ ನೀಡಿ ನಿಮ್ಮ ಒಂದು ಅವಸರವನ್ನು ಹೆಲ್ಪ್ ನೀಡಿದರೆ ನಮಗೆ ಸಹಾಯ ಆಗುತ್ತೆ ಅಲ್ವಾ. ಓಕೆ ಸ್ಟೂಡೆಂಟ್ಸ್, KCET 2024 ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ನಲ್ಲಿ ಪಾರ್ಟಿಸಿಪೇಟ್ ಮಾಡುವ ವಿದ್ಯಾರ್ಥಿಗಳಿಗೆ ನ್ಯೂ ಅಪ್ಡೇಟ್. ಆ ನ್ಯೂ ಅಪ್ಡೇಟ್ ಏನು ಅನ್ನೋದನ್ನು ತಿಳಿದುಕೊಳ್ಳೋಕೆ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ವಿತ್ ಮೋರ್ ಫ್ರೆಂಡ್ಸ್. ಓಕೆ ಸ್ಟೂಡೆಂಟ್ಸ್, ನ್ಯೂ ಇನ್ಫಾರ್ಮೇಷನ್ ಫಾರ್ ನ್ಯೂ ಅಪ್ಡೇಟ್. ಈಗ ಆ ಹೊಸ ಮಾಹಿತಿ ಏನು ಅಂದರೆ, ಈಗ VTU ಅವರು, ವೀರಶೈವ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅವರು 17 ಸೆಪ್ಟೆಂಬರ್ 2024 ಟು 27 ಸೆಪ್ಟೆಂಬರ್ 2024 ಈ 10 ಡೇಸ್ ಸ್ಟೂಡೆಂಟ್ ಇಂಟ್ರೊಡಕ್ಷನ್ ಪ್ರೋಗ್ರಾಮ್ ಅಂತ ಒಂದು ನಡೆಸುತ್ತೇವೆ ಅನ್ನೋದು ಟೈಮ್ ಟೇಬಲ್ ಪ್ರಕಾರ ರಿಲೀಸ್ ಮಾಡಿದ್ದಾರೆ. ಹೌದು, ಹಾಗಾದರೆ VTU ಕೊಟ್ಟಿದ್ದ ಟೈಮ್ ಟೇಬಲ್ ಪ್ರಕಾರನೇ ಅಲ್ಲದ ಕೆಲವು ಕಾಲೇಜುಗಳಲ್ಲಿ ಕರ್ನಾಟಕದಲ್ಲಿ ಹಲವಾರು ಆಗಿರಬಹುದು. 3-4 ದಿನ ಹೆಚ್ಚು ಕಮ್ಮಿ ಸ್ಟೂಡೆಂಟ್ಸ್. ಈಗ 17 ಸೆಪ್ಟೆಂಬರ್ 2024 ಸ್ಟೂಡೆಂಟ್ ಇಂಟ್ರೊಡಕ್ಷನ್ ಪ್ರೋಗ್ರಾಮ್ ಸ್ಟಾರ್ಟ್ ಆದರೆ, ಈ ಕೆಲವು ಕಾಲೇಜುಗಳಲ್ಲಿ 20 or 22 ಸೆಪ್ಟೆಂಬರ್ 2024 ಕಾಲೇಜಲ್ಲಿ ಸ್ಟೂಡೆಂಟ್ ಇಂಟ್ರೊಡಕ್ಷನ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದಾರೆ. ಹಾಗಾದರೆ ಈಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ನಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಇಲ್ಲಿ ಒಂದು ನ್ಯೂ ಅಪ್ಡೇಟ್, ಅದು ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿ ಪ್ಲೀಸ್. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ, ಪ್ರತಿಯೊಂದು ಇನ್ಫಾರ್ಮೇಷನ್ ಮೊಬೈಲ್ಗೆ ತಲುಪುತ್ತೆ ನೋಟಿಫಿಕೇಷನ್ ಮುಖಾಂತರ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಸ್ಟಾರ್ಟ್ ಆಗೋದು ಆಲ್ಮೋಸ್ಟ್ ಸೆಪ್ಟೆಂಬರ್ 29 or ಸೆಪ್ಟೆಂಬರ್ 30, ಹೌದಲ್ವಾ. ಈ ಡೇಟ್ಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಸ್ಟಾರ್ಟ್ ಆದರೆ ಆಲ್ಮೋಸ್ಟ್ ಅಕ್ಟೋಬರ್ 10, 2024 ಈ ಟೈಮ್ಗೆಲ್ಲ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅನ್ನೋದು ಕಂಪ್ಲೀಟ್ ಆಗಿರುತ್ತೆ. ಹಾಗಾದರೆ ಕರ್ನಾಟಕದಲ್ಲಿ ಪ್ರತಿಯೊಂದು ಕಾಲೇಜುಗಳಲ್ಲಿ ಸಿಲೆಬಸ್ ಆಗಲೇ ಸ್ಟಾರ್ಟ್ ಆಗಿರುತ್ತವೆ ಸ್ಟೂಡೆಂಟ್ಸ್. ಆದ ಕಾರಣ ನಿಮಗೆ ಸ್ವಲ್ಪ ಒಂದು 10 to 15 ಡೇಸ್ ಸಿಲೆಬಸ್ ಕೇಳೋಕ್ಕೆ ಚಾನ್ಸ್ ಇರಲ್ಲ. ಆದರೆ ಒಂದು ಗುಡ್ ನ್ಯೂಸ್. ಏನು ಆ ಗುಡ್ ನ್ಯೂಸ್? ಈಗ ಒಂದು ಎಕ್ಸಾಂಪಲ್, ಒಂದು ಸಬ್ಜೆಕ್ಟಲ್ಲಿ 15 ಲೆಸನ್ಸ್ ಇದ್ದರೆ, ಆ 15 ಲೆಸನ್ಸ್ ಅಲ್ಲಿ ಆಲ್ಮೋಸ್ಟ್ 5 ಲೆಸನ್ಸ್ ಕಟ್ ಮಾಡಿದ್ದಾರೆ ಈ ವರ್ಷ. ಅದು ನಿಮಗೆ ಒಂದು ಸರ್ಪ್ರೈಸ್, ಹೌದಲ್ವಾ. ಈಗ 5 ಲೆಸನ್ಸ್ ಅನ್ನು ನೀವು ಕೇಳದೆ ಇದ್ದರೆ ಇನ್ನೂ 5 ಲೆಸನ್ಸ್ ಅನ್ನು ಕೇಳ್ತೀರಾ. ಆ 5 ಲೆಸನ್ಸ್ ಏನು ಕೇಳಿರೋದಿಲ್ಲೋ ನಿಮ್ಮ ಫ್ರೆಂಡ್ಸ್ ಹತ್ರ ಸ್ಟಡಿ ಮಾಡಿರಿ. ಥ್ಯಾಂಕ್ ಯು ಸ್ಟೂಡೆಂಟ್. ಫಸ್ಟ್ ರೌಂಡ್ ಆ್ಯಂಡ್ ಸೆಕೆಂಡ್ ರೌಂಡ್ ಅವರು ಎಕ್ಸ್ಟೆಂಡೆಡ್ ರೌಂಡ್ಗೆ ಹೆಲ್ಪ್ ಮಾಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್